ವಿಜಯೇಂದ್ರ ವಿರುದ್ಧ ಮುಂದುವರೆದಿದೆ ಯತ್ನಾಳ್ ವಾಗ್ದಾಳಿ. ವಿಜಯೇಂದ್ರ ದೆಹಲಿ ಭೇಟಿ ಉದ್ದೇಶ ನನಗೆ ಗೊತ್ತಿಲ್ಲ ಅಂತ ಯತ್ನಾಳ್ ಅವರು ಹೇಳಿದ್ದಾರೆ. ವಿಜಯೇಂದ್ರ ನನ್ನ ಮಧ್ಯೆ ಭಿನ್ನಮತ ಇದೆ, ಅದು ನೀವೇನು ಹೇಳೋದು, ಗೊತ್ತಿದೆ. ಹೈಕಮಾಂಡ್ ಕೇಳಿದ್ರೆ ಉತ್ತರ ಕೊಡ್ತೀನಿ ಅಂತ ಯತ್ನಾಳ್ ಅವರು ಹೇಳಿದ್ದಾರೆ. ದೆಹಲಿಯಿಂದ ಬುಲಾವ್ ಬಂದ್ರೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಹೋಗ್ಲೇಬೇಕಲ್ವಾ? ದಾವಣಗೆರೆಯಲ್ಲಿ ವಕ್ಫ್ ಹೋರಾಟ ಸಮಾರೋಪವನ್ನ ಮಾಡ್ತೀವಿ ಅನ್ನುವಂಥದ್ದನ್ನ ಯತ್ನಾಳ್ ಅವರು ಮಾತನಾಡಿದರೆ ಇದಕ್ಕೆ ಹೈಕಮಾಂಡ್ ಒಪ್ಪಿಗೆ ನೀಡಬೇಕು ಅಂತ ಯತ್ನಾಳ್ ಅವರು ಹೇಳಿರೋದು. ವಿಜಯೇಂದ್ರ ವಿರುದ್ಧ ಈಗ ಯತ್ನಾಳ್ ಅವರ ವಾಗ್ದಾಳಿ ಮುಂದುವರೆದಿದೆ. ಬೆಳಗಾವಿ ಅಧಿವೇಶನದಲ್ಲಿ ಚಳಿಗಾಲದ ಒಂದು ಚರ್ಚೆ ಜೋರಾಗ್ತಾ ಇದೆ, ಸಾಕಷ್ಟು ವಿಷಯಗಳ ಚರ್ಚೆ ಆಗ್ತದೆ. ಇದರ ಬಗ್ಗೆ BJPಯಲ್ಲಿ ಇರುವಂತಹ ಟಾಕ್ ವಾರ್ ಆಗಿರ್ಬೋದು ಅಥವಾ ಭಿನ್ನಮತ ಒಂದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತದೆ ಅನ್ನೋ ಮನೆ. ಯಾಕಂದರೆ ನಿನ್ನೆ ವಿಜೇಂದ್ರ ಅವರು ದಿಢೀರಾಗಿ ದೆಹಲಿಗೆ ಪ್ರಯಾಣ ಬೆಳೆಸಿರುವಂಥದ್ದು. ಸೊ ವಿಚಾರವಾಗಿ ಮಾತನಾಡಲು ಯತ್ನಾಳ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ತಮ್ಮ ರಾಜ್ಯಾಧ್ಯಕ್ಷರು ದಿಢೀರ್ ದೆಹಲಿ ಪ್ರವಾಸ, ಇದರಿಂದ ಏನಿರ್ಬೋದು ಸರ್? ನನಗೂ ಗೊತ್ತಿಲ್ಲ, ಮಾಧ್ಯಮಗಳ ಮೂಲಕ ತಿಳ್ಕೊಂಡಿದ್ದೀವಿ ದಿಲ್ಲಿಗೆ ಹೋಗ್ಯಾರತ್ತೆ. ಏನು ಎದಕ್ಕೆ ಹೋಗ್ಯಾರ ಅನ್ನೋದು ನನಗೇನು ಅದರ ಬಗ್ಗೆ ಏನು ಮಾಹಿತಿ ಇಲ್ಲ. ತಾವು ನಿನ್ನೆ ಬಹಿರಂಗವಾಗಿ ಆರೋಪ ಮಾಡಿದ್ರಿ, ದಾವಣಗೆರೆ ಸಭೆ ಮಾಡ್ತೀವಿ ನಾವು, ಆದರೆ ಅದನ್ನು ತಡೆಯೋ ಪ್ರಯತ್ನ ಆಗ್ತಾ ಇದೆ. ಸೊ ಇದು ನನ್ನ ಹೊರಗೆ ಹಾಕುವಂಥ ಪ್ರಯತ್ನವೂ ಮಾಡ್ಬೋದು ಅಂತ ಅದರ ಭಾಗ ನೋಡಿ. ಈಗ ದಾವಣಗೆರೆ ಒಳಗೆ ನಾವು ವಕಫದ್ದು ಕೊನೆಯ ಒಂದು ಸಮಾರೋಪ ಮಾಡ್ತೀವಿ. ಇಡೀ ರಾಜ್ಯದಲ್ಲಿ ವಕಫ್ ಇರಲಿ, ವಾಲ್ಮೀಕಿ ಹಗರಣ ಇರಲಿ, ಈ ಒಂದು ದಲಿತರು SC ST ಏನು ಅವರ ಅಭಿವೃದ್ಧಿ ಹಣ ಗ್ಯಾರಂಟಿಗೆ ಹಾಕ್ಕೊಂಡಂಥದ್ದಿರಲಿ, ಮತ್ತು ರಾಜ್ಯದಲ್ಲಿ ನಡೀತಿರುವಂಥ ಅನೇಕ ಭ್ರಷ್ಟಾಚಾರಗಳು, ಅದು BBMPಯಲ್ಲಿ ನಡೆಯುತ್ತಾರೆ ಭ್ರಷ್ಟಾಚಾರ ಇರ್ಬೋದು, ಏನೇನು ಅದಲ್ಲ ಹಗರಣಗಳ ಬಗ್ಗೆ ಸಮಗ್ರವಾಗಿ ಅಧ್ಯಯನ ಮಾಡಿ ನಾವು ಸಹ ದಾವಣಗೆರೆಯಲ್ಲಿ ಕೇಂದ್ರ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ನಾವು ಅಲ್ಲೊಂದು ದೊಡ್ಡ ಸಮಾವೇಶ ಮಾಡಬೇಕಂತ ನಿರ್ಣಯ ಮಾಡಿದ್ದೀವಿ. BJPಯಿಂದ ವಿಜೇಂದ್ರ ಅವರು, ಯಡಿಯೂರಪ್ಪ ಅವರು ಕೂಡ ಅಲ್ಲೊಂದು ಸಭೆ ಸಮಾರಂಭ ಮಾಡ್ತಾರೆ. ಸೊ ಅದಕ್ಕೆ ಕೂಡ ನಿನ್ನೆ ತಾವು ನೋಡಿ, ನಾವೇನು ವಿರೋಧ ವ್ಯಕ್ತಪಡಿಸಲ್ಲ. ಅವ್ರು ಏನು ಮಾಡ್ತಾರೆ ಮಾಡಲಿ, ನಮ್ಮದೇನು ಅದು ತಕರಾರಿಲ್ಲ ಅಥವಾ ನಾವೇನು ಅವ್ರಿಗೆ ಸ್ಪರ್ಧೆಗಿಳಿದಿಲ್ಲ. ನಮ್ಮದು ಏನಿದ್ರು ಜನಪರವಾದ ಹೋರಾಟ. ವಕಫ್ ಅನ್ನೋಂಥ ಒಂದು ಕರಾಳ ಶಾಸನ ದೇಶದಿಂದ ರದ್ದಾಗಬೇಕು ಅನ್ನೋದು, ಮತ್ತು ರಾಜ್ಯದಲ್ಲಿ ನಡೀತಿರುವಂಥ ದಲಿತರ ಹಣ ನುಂಗಿ ಆಗುವಂಥ ಸರ್ಕಾರ ಬಗ್ಗೆ ಜನರ ಒಂದು ಕಲ್ಪನೆಗೆ ತರಲಿಕ್ಕೆ ನಮ್ಮ ಹೋರಾಟ ಇದೆ ಹೊರತು ಈ ಹೋರಾಟ ನಮ್ಮ ಯಡಿಯೂರಪ್ಪನವ್ರ ವಿರುದ್ಧ ಆಗಲಿ ವಿಜೇಂದ್ರ ವಿರುದ್ಧ ಆಗಲಿ ಅಲ್ಲ. ಇದು ಜನರಿಗಾಗಿ ಹೋರಾಟ ಮಾಡ್ತಾರೆ. ಜನರಿಗಾಗಿ ಹೋರಾಟ ಮಾಡುವಂಥದ್ದು ಅದಕ್ಕೇನೂ ತಪ್ಪೇನಿಲ್ಲ. ಯಾಕಂದ್ರೆ ನಮ್ಮ ಹೈಕಮಾಂಡು ಸಹಿತ ನೀವು ಮಾಡಬೇಡ್ರಿ ಅಂತ ಎಲ್ಲಿಯೂ ಹೇಳಿಲ್ಲ, ಮಾಡಿ. ಅದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದನ್ನೇ ಹೋರಾಟ ಮಾಡ್ತಾಯಿದ್ದೀವಿ. ಸರ್, ನಿನ್ನೆ ತಮ್ಮ